ದಿನಕ್ಕೊಂದು ದೈವವಾಕ್ಯ. ವಿವೇಕಿಯು ಸಿಟ್ಟುಗೊಳ್ಳಲು ತಡ ಮಾಡುತ್ತಾನೆ, ತಪ್ಪನ್ನು ಕ್ಷಮಿಸುವುದೆಂದರೆ ಅವನಿಗೆ ಹೆಮ್ಮೆ. ಜ್ಞಾನೋಕ್ತಿಗಳು 19:11. ಆತ್ಮಾವಲೋಕನ. ಜ್ಞಾನಿಯು ತಾಳ್ಮೆ ಮತ್ತು ಕ್ಷಮೆಯನ್ನು ಅಭ್ಯಸಿಸಿ ದಯೆ ತೋರಿ ಕುಂದುಕೊರತೆಗಳನ್ನು ಮರೆಮಾಚುತ್ತಾನೆ. ತಕ್ಷಣದ ಉತ್ಕಟ ಪ್ರತಿರೋಧಕ್ಕಿಂತ ಚಿಂತನಾಶೀಲ ಪ್ರತಿಕ್ರಿಯೆ ಒಳ್ಳೆಯದು. ತಪ್ಪನ್ನು ಕ್ಷಮಿಸುವುದೆಂದರೆ ಪ್ರತೀಕಾರ ತೀರಿಸಿಕೊಳ್ಳಲು ನಿರಾಕರಿಸುವುದು ಮತ್ತು ತನ್ನ ವಿರುದ್ಧ ಮಾಡಿದ ತಪ್ಪುಗಳನ್ನು ಮನ್ನಿಸುವುದು. ಇದು ಕೋಪಕ್ಕಿಂತ ಕರುಣೆ, ಪ್ರತಿರೋಧಕ್ಕಿಂತ ತಾಳ್ಮೆಯನ್ನು ಆರಿಸಿಕೊಂಡಂತೆ. ಸಿಟ್ಟುಗೊಳ್ಳದಿರುವುದು, ಕ್ಷಮಿಸುವುದು ಪ್ರಬುದ್ಧತೆಯ ಸಂಕೇತ. ಇದು ಆಧ್ಯಾತ್ಮಿಕ ಅಂತೆಯೇ ಲೌಕಿಕ ಪರಿಪಕ್ವತೆಯನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಸಿಟ್ಟುಗೊಳ್ಳದೆ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳುವುದು ಒಳಿತಲ್ಲವೇ?